ನಮ್ಮ ಸಮಾಜ ವರ್ಟಿಕಲ್ ಆಗಿರ್ತಕ್ಕಂಥ ಸಮಾಜ. ವರ್ಟಿಕಲ್ ಆಗಿರ್ತಕ್ಕಂಥ ಸಮಾಜ. ಮನುಸ್ಮೃತಿ ಇದೆಯಲ್ಲ, ಮನುವಾದ ಇದೆಯಲ್ಲ, ಅದು ವರ್ಟಿಕಲ್ ಆಗಿರೋದು. ಮೇಲ್ಗಡೆ ಒಂದು ಜಾತಿ ಇರ್ತದೆ, ಕೆಳಗಡೆ ಒಂದು ಜಾತಿ ಇರ್ತದೆ. ಅದ್ರ ನಡುವೆ ಅನೇಕ ಜಾತಿಗಳಿರ್ತವೆ. ಜಾತಿಗಳ ಮೇಲೆ ಜೋಡಿಸ್ಬಿಟ್ಟಿದ್ದಾರೆ. ಸಮಾಜದಲ್ಲಿ ಚತುರ್ವರ್ಣ ವ್ಯವಸ್ಥೆಯನ್ನು ಮಾಡಿ ಕೆಲವರು ಶ್ರೇಷ್ಠರು, ಕೆಲವರು ಶ್ರೇಷ್ಠರಲ್ಲ, ಕನಿಷ್ಠರು ಅಂತ ಸಮಾಜವನ್ನು ಮಾಡಿಬಿಟ್ಟಿದ್ದಾರೆ, ವಿಂಗಡಣೆ ಮಾಡಿದ್ದಾರೆ. ಇದನ್ನೇ ಹಿಟ್ಲರ್ ಮತ್ತು ಮುಸೋಲಿನಿ ಮಾಡದ್ದು. ಜರ್ಮನಿನಲ್ಲಿ ಹಿಟ್ಲರ್ ಜರ್ಮನರು ಶ್ರೇಷ್ಠರು ಅಂತ ಮಾಡಕ್ಕೆ ಹೋಗಿ ಯಹೂದಿಗಳನ್ನು ಕೊಂದಾಕಿದ್ರು. ಜರ್ಮನರು ಶ್ರೇಷ್ಠರು, ಅದನ್ನು ಫಾಲೋ ಮಾಡೋರು ನಮ್ಮ ದೇಶದಲ್ಲಿ ಇದ್ದಾರೆ ಬಹಳ. ಹಿಟ್ಲರ್ನ ಫಾಲೋ ಮಾಡೋರು, ಮುಸೋಲಿನಿ ಫಾಲೋ ಮಾಡೋರು ನಮ್ಮ ದೇಶದಲ್ಲಿ ಇದ್ದಾರೆ. ಅದು ಹೋಗ್ಬೇಕು. ಪಾಪ ಆ ಹಿಟ್ಲರು ಶ್ರೇಷ್ಠ, ಜರ್ಮನರು ಶ್ರೇಷ್ಠ, ಯಹೂದಿಗಳು ಕನಿಷ್ಠ ಅಂತ ಅನ್ಕೊಂಡು 58 ಲಕ್ಷ ಯಹೂದಿಗಳನ್ನು ಕೊಂದಾಕ್ತಾರೆ. 58 ಲಕ್ಷ ಯಹೂದಿಗಳನ್ನು ಕೊಂದಾಕ್ತಾರೆ. ಕೊಂದಾಕಿ ಕೊನೆಗೆ ತಾನೇ ಹೇಡಿಯಾಗಿ ಗುಂಡಾರಿಸ್ಕೊಂಡು ಸತ್ತೋಯ್ತದೆ. ಹಿಟ್ಲರ್ ಹೇಡಿ ತರ ಇಡೀ ಜಗತ್ತಿನ ಜನ ತಿರುಗಿ ಬಿದ್ದಾಗ ಹಿಟ್ಲರ್ ತಾನೇ ಗುಂಡಾರಿಸ್ಕೊಂಡು ಸತ್ತೋಗ್ಬಿಡ್ತಾರೆ. ಆ ರೀತಿ ನಮ್ಮ ದೇಶದಲ್ಲಿ ಆಗಬಾರದು. ಯಾರು ಶ್ರೇಷ್ಠರಲ್ಲ, ಯಾರ ಕನಿಷ್ಠರು ಅಲ್ಲ, ನಾವೆಲ್ಲ ಮನುಷ್ಯರು. ಶ್ರೇಷ್ಠರು ಅಂತ ಹೇಳ್ಕೊಳ್ಳೋರು ಇದ್ದಾರಲ್ಲ, ಅವರು ಮನುಷ್ಯರೇ ಅಲ್ಲ. ಕನಿಷ್ಠರು ಅಂತ ಬೇರೆಯವ್ರನ್ನ ಕರೀತಾರಲ್ಲ, ಅವರು ಮಾನವರು ಅಲ್ವೇ ಅಲ್ಲ. ನಾವೆಲ್ಲ ಮನುಷ್ಯರು ಮೂಲತಃ. ಅದನ್ನೇ ಬಸವಾದಿ ಶರಣರು ಹೇಳಿದ್ರು. ಜಾತಿ ರಹಿತವಾದಂಥ, ವರ್ಗ ರಹಿತವಾದಂಥ, ಕಂದಾಚಾರಗಳಿಲ್ಲದೆ ಇರತಕ್ಕಂಥ, ವೈಚಾರಿಕತೆಯಿಂದ ಕೂಡಿರ್ತಕ್ಕಂಥ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅಂತಕ್ಕಂಥದ್ದು. ಅಂಥ ಸಮಾಜವನ್ನು ಮಾಡಬೇಕು. ಮನುಷ್ಯರಿಂದ ಕೂಡಿರ್ತಕ್ಕಂಥ ಸಮಾಜವನ್ನು ಮಾಡಬೇಕು. ಮನುಷ್ಯರನ್ನು ಪ್ರೀತಿಸಬೇಕೇ ಹೊರತು ಮನುಷ್ಯನನ್ನು ದ್ವೇಷಿಸಬಾರದು. ಯಾವುದೇ ಕಾರಣಕ್ಕೆ ಅವನು ಯಾವುದೇ ಜಾತಿಗೆ ಸೇರಿರಲಿ, ಯಾವುದೇ ಧರ್ಮಕ್ಕೆ ಸೇರಿರಲಿ, ಅವರನ್ನು ಪ್ರೀತಿಸ್ತಕ್ಕಂಥ ಮನೋವೃತ್ತಿಯನ್ನ ಬೆಳೆಸ್ಕೊಳ್ತಕ್ಕಂಥದ್ದು ಅತ್ಯಂತ ಅವಶ್ಯ ಇಂದಿನ ಸಮಾಜದಲ್ಲಿ. ಯಾರನ್ನು ದ್ವೇಷಿಸಬಾರದು. ಇದು ನಮ್ಮ ಇತಿಹಾಸದಿಂದ ನಾವು ನೋಡಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೋಸ್ಕರ ಇತಿಹಾಸ ನಾವು ತಿಳ್ಕೋಬೇಕು. ನಮ್ಮ ಪರಂಪರೆಯನ್ನು ತಿಳ್ಕೋಬೇಕಾಗ್ತದೆ, ನಮ್ಮ ಸಂಸ್ಕೃತಿಯನ್ನು ತಿಳ್ಕೋಬೇಕಾಗ್ತದೆ, ನಮ್ಮಲ್ಲಿರ್ತಕ್ಕಂಥ ಇತಿಹಾಸವನ್ನು ಅರ್ಥ ಮಾಡ್ಕೋಬೇಕಾಗ್ತದೆ. ಈಗ ಅಂಜನಾದ್ರಿ ಬೆಟ್ಟಕ್ಕೆ ಹನುಮ ಹುಟ್ಟಿದ್ರು ಅಂತ ಹೇಳ್ತೀವಿ ನಾವು. ಅದರ ಅಭಿವೃದ್ಧಿ ಮಾಡಲಿಕ್ಕೋಸ್ಕರವಾಗಿ 100 ಕೋಟಿ ರೂಪಾಯಿಗಳನ್ನು ಕೊಟ್ಟಿದೆ. 100 ಕೋಟಿ ರೂಪಾಯಿ. ಜನಾರ್ದನ ರೆಡ್ಡಿಯವರು ಪಾಪ ಖುಷಿಯಿಂದ ನನಗೆ ಧನ್ಯವಾದಗಳನ್ನು ಹೇಳಿದ್ರು. ಈಗಲೂ ಹೇಳಿದ್ರು. ಯಾಕೆ ಕೊಟ್ಟೆ ಅಂತಂದ್ರೆ, ಹನುಮನನ್ನ ನಾವು ಪೂಜಿಸ್ತೀವಿ. ಬರೀ ಶ್ರೀರಾಮನ ಅಷ್ಟೇನೆ ಪೂಜಿಸಲ್ಲ, ನಾವು ಹನುಮನನ್ನು ಪೂಜಿಸ್ತೀವಿ.